ಅಮೆರಿಕದ ಸಿಯಾಟಲ್ ಬೀದಿಗಳು ಮೈ ಕೊರೆಯುವಂತ ಚಳಿ. ಅಲ್ಲಿ ನಮ್ಮ ಆಂಧ್ರದ ಕುಡಿ ಬರೀ 23 ವರ್ಷದ ಎಳೆಯ ಜೀವ ಜಾನಹಿ ಕಂಡೂಲ ಕನಸುಗಳನ್ನ ಹೊತ್ಕೊಂಡು ಓದ್ಲಿಕ್ಕೆ ಹೋಗಿದ್ಲು. ಆದ್ರೆ ಯಮ ಅಲ್ಲಿ ಕಾಕಿ ಬಟ್ಟೆ ಹಾಕೊಂಡು ಪೊಲೀಸ್ ಜೀಪಿನಲ್ಲಿ ಬಂದಿದ್ದ. ಒಂದಲ್ಲ ಎರಡಲ್ಲ, ಗಂಟೆಗೆ 119 ಕಿಲೋಮೀಟರ್ ಸ್ಪೀಡ್ನಲ್ಲಿ ಅಡಮ್ ಅಂತ ಒಂದು ಹೂವಿನಂತ ಹುಡುಗಿ ಗುದ್ದೆ ಬಿಟ್ಟ. ಆಕ್ಸಿಡೆಂಟ್ ಆಯ್ತು, ಪ್ರಾಣ ಹೋಯ್ತು. ಅಲ್ಲಿಗೆ ಕತೆ ಮುಗಿಬೇಕಿತ್ತಲ್ವಾ? ಇಲ್ಲ, ಅಸಲಿ ಕ್ರೈಮ್ ಶುರುವಾಗಿದ್ದೆ ಆಮೇಲೆ. ಆ ಪೊಲೀಸ್ ಪೇದೆ ಇದ್ನಲ್ಲ ಡ್ಯಾನಿಯಲ್, ಅವನ ಅಹಂಕಾರ ಎಷ್ಟಿತ್ತು ಗೊತ್ತಾ? ಈ ಆಡಿಯೋ ಕೇಳ್ಕೊ ಬನ್ನಿ. ಹೆಣ ಬಿದ್ದಿದೆ, ರಕ್ತ ಚೆಲ್ಲಿದೆ. ಅವನು ಫೋನು ಕಿವಿಗೆ ಇಟ್ಕೊಂಡು ನಗ್ತಾನೆ. ಅವಳ ಕೆಲಸ ಮುಗಿಯಿತು. ಜಸ್ಟ್ ರೈಟ್ ಎ ಚೆಕ್, ಒಂದು ಚೆಕ್ ಬರ್ದು ಕೊಟ್ಬಿಡು ಅಂತಾನೆ. ಅವಳ ಜೀವಕ್ಕೆ ಇವನು ಕಟ್ಟಿದ ಬೆಲೆ ಎಷ್ಟು ಗೊತ್ತಾ? $11,000. ಅವಳಿಗೆ ಲಿಮಿಟೆಡ್ ವ್ಯಾಲ್ಯೂ ಅಂತೆ, ಅಂದ್ರೆ ಅವಳ ಜೀವಕ್ಕೆ ಬೆಲೆ ಇಲ್ವಂತೆ. ಮನುಷ್ಯನಾರಿ ಇವನು. ಆದ್ರೆ ದೈವ ಪರಾಕಂತಾರಲ್ಲ, ಹಾಗೆ ಇವನ ಎದೆಯ ಮೇಲಿದ್ದ ಬಾಡಿ ಕ್ಯಾಮ್ರಾ ಆನ್ ಆಗಿ ಇತ್ತು. ಇವನು ಆಡಿದ ಪ್ರತಿಯೊಂದು ಮಾತು, ಆ ನಗು, ಅಹಂಕಾರ ಎಲ್ಲವೂ ರೆಕಾರ್ಡ್ ಆಗೋಯ್ತು. ಅದು ಯಾವಾಗ ಲೀಕ್ ಆಯ್ತೋ ಇಡೀ ಪ್ರಪಂಚ ದಂಗೆ ಎದ್ಬಿಟ್ಟು ಭಾರತ ಗರ್ಜಿಸಿತು. ಅದರ ಫಲಿತಾಂಶ ಅಮೆರಿಕದ ಕೋರ್ಟ್ನಿಂದ ಈಗ ಬಂದಿದೆ. ಅಮೆರಿಕದ ಇತಿಹಾಸದಲ್ಲೇ ಕಂಡು ಕೇಳರಿಯದ ಪರಿಹಾರ. ಬರೋಬ್ಬರಿ $29 ಮಿಲಿಯನ್. ನಮ್ಮ ರೂಪಾಯಿ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ 262 ಕೋಟಿ. ಆ ಅಹಂಕಾರಿ ಅಧಿಕಾರಿಯ ಸೊಕ್ಕು ಮುರಿಯೋ ಹಾಗೆ ತೀರ್ಪು ಬಂತು. ಆದ್ರೆ ಇಲ್ಲಿ ಇರೋ ವಿಧಿಯ ಹಠಾಸ ನೋಡಿ, ಈ ತೀರ್ಪು ಬರೋದಕ್ಕೆ ಇನ್ನೇನು 2 ದಿನ ಇತ್ತು. ಅಷ್ಟು ದಿನ ಮಗಳಿಗಾಗಿ ಕಣ್ಣೀರು ಹಾಕಿ, ನ್ಯಾಯಕ್ಕಾಗಿ ಅಲ್ದಾಡಿ ಎದೆಗುದ್ದದ ತಂದೆ ತೀರ್ಪು ಕೇಳುವ ಮುನ್ನೆ ಕಣ್ಮುಚ್ಚಿಬಿಟ್ರು. ಹಾರ್ಟ್ ಅಟ್ಯಾಕ್. ಆ ಪಾಪಿ ದೇವರು ಮಗಳಿಗೆ ನ್ಯಾಯ ಸಿಕ್ಕಿದ್ದನ್ನು ನೋಡುವ ಭಾಗ್ಯವನ್ನ ಆ ಅಪ್ಪನಿಗೆ ಕೊಡ್ಲಿಲ್ಲ. ಈಗ 262 ಕೋಟಿ ಇದೆ, ಆದ್ರೆ ಅದನ್ನ ನೋಡೋಕೆ ಅಪ್ಪನಿಲ್ಲ, ಅನುಭವಿಸೋಕೆ ಮಕ್ಕಳಿಲ್ಲ.